ಇತ್ತೀಚೆಗೆ ಬಜರಂಗ ದಳದವರು ಒಂದು ಸಂಕಲ್ಪ ತಗೊಂಡಿದ್ದಾರೆ, ಜನಸಂಖ್ಯೆ ಜಾಸ್ತಿ ಆಗಬೇಕಪ್ಪ ನಮ್ಮದು ಅಂತ. ನಾನು ಶರಣ್ಗೆ ಕೇಳಿದೆ, ಶರಣ್ ಬಂದಿಲ್ಲ ಇವತ್ತು. ಶರಣ್, ಜನಸಂಖ್ಯೆ ಜಾಸ್ತಿ ಮಾಡ್ಲಿಕ್ಕೆ ಏನು ಐಡಿಯಾ ನಿಮ್ಮದು ಅಂತ. ಅವ್ರು ಹೇಳಿದ್ರು, ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೋತೀವಿ, ಒಂದಿರೋರು 2 ಮಾಡಿ, 2 ಮಕ್ಕಳು ಇರೋರು 3 ಮಾಡ್ಕೊಳ್ಳಿ. ಏನ್ರಿ ನೀವು ಸರಿಯಾಗಿ ಮಾತಾಡೋದು ಕಲ್ತ್ಕೊಳ್ರಿ. ನಾಚಿಕೆ ಆಗೋದಿಲ್ಲ ಈ ಥರ ಮಾತಾಡೋದಕ್ಕೆ? ರಬಿಶ್. ನಮ್ಮ ಜನ ಮಾಡ್ತಾರೇನ್ರಿ? ನಮ್ಮ ಜನಕ್ಕೆ ಭಾಳ ಪ್ರೀತಿ ಇದೆ ರೀ. ನಮ್ಮ ಜನಕ್ಕೆ ಯಾರಿಗೂ ನಮ್ಮ ಮಕ್ಕಳನ್ನ ಪಂಕ್ಚರ್ ಹಾಕಕ್ಕೆ ಕಳಿಸ್ಲಿಕ್ಕೆ ಇಷ್ಟ ಇಲ್ಲ. ಇನ್ಸಲ್ಟ್ ಮಾಡ್ತಾ ಇದೀಯ ನೀನು. ಹೀಗಾಗಿ 1 ಸಾಕು 2 ಸಾಕು ಅನ್ಕೊಂಡು ಸುಮ್ಮನೆ ಇರುವಂತ ಪರಿಸ್ಥಿತಿ ಇದೆ. ಆದ್ರೆ ನಾನು ನಿಮ್ಮನ್ನು ಕೇಳ್ಕೊಳ್ಳೋದು ಏನು ಗೊತ್ತಾ, ಸರ್ಕಾರ ನಮ್ಗೊಂದಷ್ಟು ಕಾನೂನುಗಳನ್ನು ಕೊಟ್ಟಿದೆ, ಬಳಸ್ಕೊಳ್ರಲ್ಲ ಕಾನೂನನ್ನ. ನಾನು ಸರ್ಕಾರ ಕೊಟ್ಟ ಕಾನೂನಿನ ಬಗ್ಗೆ ಮಾತನಾಡ್ತಿರೋದು. ಪೊಲೀಸರಿಗೂ ಹೇಳ್ತಿದ್ದೀನಿ, ಇದು ಸರ್ಕಾರ ಕೊಟ್ಟ ಕಾನೂನು, ನಮ್ದಲ್ಲ, ನಾನು ಹೇಳ್ತಿರೋದಲ್ಲ. ಸರ್ಕಾರ ಏನ್ ಮಾಡ್ತು, ಈ ನಾಡಿನಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಕನ್ವರ್ಷನ್ ವಿರೋಧಿಸಿ ಒಂದು ಕಾನೂನು ತಗೊಂಡು ಬಂತು, ಆಂಟಿ ಕನ್ವರ್ಷನ್ ಬಿಲ್ ತಗೊಂಡು ಬಂತು. ಹೊಸ ಸರ್ಕಾರ ಬಂದ ತಕ್ಷಣ ಆಂಟಿ ಕನ್ವರ್ಷನ್ ಬಿಲ್ ತೆಗೀತು. ಅಂದ್ರೆ ಅರ್ಥ ಏನು, ನೀವು ಕನ್ವರ್ಟ್ ಮಾಡಬಹುದು ಅಂತ. ಹೌದಾ? ಜಗತ್ತಿನ ಎಲ್ಲಾ ರಾಷ್ಟ್ರಗಳಲ್ಲೂ ಬಹುಸಂಖ್ಯಾತರು ಕನ್ವರ್ಷನ್ ಮಾಡ್ಲಿಕ್ಕೆ ಅವಕಾಶ ಬೇಕು ಅಂತ ಕೇಳ್ಕೊಳ್ತಾರೆ, ಅಲ್ಪಸಂಖ್ಯಾತರು ಕನ್ವರ್ಷನ್ ಬೇಡ, ಆಂಟಿ ಕನ್ವರ್ಷನ್ ಬಿಲ್ ತಗೊಂಡ್ ಬನ್ನಿ ಅಂತಾರೆ. ಆದ್ರೆ ನಮ್ಮ ದೇಶದಲ್ಲಿ ಬಹುಸಂಖ್ಯಾತರು ಕೇಳ್ಕೊಳ್ತಾರೆ, ಪ್ಲೀಸ್ ಆಂಟಿ ಕನ್ವರ್ಷನ್ ಬಿಲ್ ತಗೊಂಡ್ ಬನ್ನಿ, ಇಲ್ಲ ಅಂದ್ರೆ ನಮ್ಮನ್ನು ಕನ್ವರ್ಟ್ ಮಾಡ್ತಾರೆ ಅವರು ಅಂತ. ಮಾಡ್ತಾರೆ, ಇನ್ನೆಲ್ಲೂ ಇಲ್ಲ ರೀ ಜಗತ್ನಲ್ಲಿ, ಓನ್ಲಿ ಇನ್ ಇಂಡಿಯಾ. ಇಟ್ ಹ್ಯಾಪನ್ಸ್ ಓನ್ಲಿ ಇನ್ ಇಂಡಿಯಾ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ ಇಂಥ ದೇಶ. ಮಿತ್ರ ಅವರು ಬಂದು ಹೇಳ್ತಾರೆ, ನಮ್ದು ಒಂದೇ ಪುಸ್ತಕ, ನಿಮ್ಮ ಹತ್ರ ಬಹಳ ಪುಸ್ತಕ ಇದೆ, ಹಿಂಗಾಗಿ ಆ ಪುಸ್ತಕದ ಬಗ್ಗೆ ಮಾತನಾಡಿದ್ರೆ ತಲೆ ಕಡಿತೀನಿ ಅಂತಾರೆ. ನೀವು ಹೇಳಿ, ನಮ್ಮ ಹತ್ರ ಲೈಬ್ರರಿ ಇದೆಯಪ್ಪ, ಯಾವುದೋ ಒಂದು ಪುಸ್ತಕ ಸುಡೋದ್ರಿಂದ ಹಿಂದೂ ಧರ್ಮ ಸಾಯೋದಿಲ್ಲ. ಒಂದಿಡೀ ಲೈಬ್ರರಿಯ ಪುಸ್ತಕ ಇದೆ. ನೀನ್ ಲೈಬ್ರರಿ ಸುಟ್ಟ ನಂತರವೂ ಕೂಡ ನಮ್ಮ ದೇಶದ ಪಂಡಿತರು ಹೆಂಗಿದ್ದಾರೆ ಅಂತಂದ್ರೆ, ಅವರು ಹೃದಯದಲ್ಲಿ ಬೈಹರ್ಟ್ ಮಾಡ್ಕೊಂಡು ಪುಸ್ತಕಗಳನ್ನ ಇಟ್ಕೊಂಡಿದ್ದಾರೆ. ಅವರು ಮತ್ತೆ ಪುಸ್ತಕ ರೆಡಿ ಮಾಡ್ಕೊಡ್ತಾರೆ. ಎಷ್ಟು ಚೆನ್ನಾಗಿದೆ ನನ್ನ ಧರ್ಮ. ಸರ್, ಎಂತ ಮಾತು ಹೇಳಿದ್ರಿ ಸರ್. ಅದರ ಮೂಲಕವೇ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು. ನಾನು ಇಲ್ಲಿರುವಂತ ಎಲ್ಲ ಸಮಾಜದ ಪ್ರಮುಖರನ್ನ ಕೇಳ್ಕೊಳ್ತೀನಿ, ನಿಮ್ಮ ಸಮಾಜದಿಂದ ಒಂದು ಘೋಷಣೆ ಹೊರಡಿಸಿ. ಯಾರಾದರೂ ನಮಗೆ ಮತಾಂತರವಾಗಬೇಕು ಅಂತ ಬರ್ತೀರಾ ಅಂತಾದ್ರೆ ನಮ್ಮ ಸಮಾಜ ಅವರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತೆ. ಬನ್ನಿ ಅಂತ ಪ್ರೀತಿಯಿಂದ ಕರೀರಲ್ಲ. ನಿಮ್ಮ ಸಮಾಜದ ಸ್ವಾಮೀಜಿಗಳನ್ನ ಒಲಿಸಿ, ಸ್ವಾಮೀಜಿಗಳು ಘೋಷಣೆ ಕೊಡ್ಲಿ. ಯಾರಾದರೂ ಬರ್ತೀರಾ ಅಂತಾದ್ರೆ ನೀವು ಹಿಂದೆ ಯಾವ ಜಾತಿ ಅಂತ ಕೇಳೋದಿಲ್ಲ, ನಮ್ಮ ಜಾತಿಗೆ ನಿಮ್ಮನ್ನ ಸ್ವೀಕಾರ ಮಾಡ್ತೀವಿ, ಬನ್ನಿ ಅಂತ ಕರೀರಲ್ಲ. ನೀವು ಒಂದ್ಸಲ ಮುಕ್ತ ಕಂಠದಿಂದ ಕರೀರಿ. ಎಷ್ಟು ಜನ ಸೈಲೆಂಟ್ ಆಗಿ ಬಂದು ಸೇರ್ಕೊಳ್ತಾರೆ ನೋಡಿ, ಕಾಯ್ತಾ ಇದ್ದಾರೆ ಎಲ್ಲರೂ. ಏನ್ರಿ ಹೀಗ್ ಕೊಟ್ಬಿಟ್ರು ತೀರ್ಪು? ಇದಪ್ಪ ಸಿಂಹ ಆದ್ರೆ ಸಿಂಹ ತೀರ್ಪು. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಮತ್ತೆ